ಫೆಬ್ರವರಿ ತಿಂಗಳಲ್ಲಿ ಬುಧ, ಮಂಗಳ, ಶನಿ, ಶುಕ್ರ ಮತ್ತು ಸೂರ್ಯ ರಾಶಿಚಕ್ರದಲ್ಲಿ ಸಾಗುತ್ತಾರೆ. ತಿಂಗಳ ಆರಂಭದಲ್ಲಿ ಫೆಬ್ರವರಿ 1ರಂದು ಬುಧವು ಮಕರ ರಾಶಿಗೆ ಸಾಗುತ್ತದೆ. ಫೆಬ್ರವರಿ 5ರಂದು ಮಂಗಳ ಗ್ರಹವು ಮಕರ ರಾಶಿಯನ್ನು ಪ್ರವೇಶಿಸಲಿದೆ. ಇದರ ನಂತರ ಫೆಬ್ರವರಿ 8ರಂದು ಬುಧ ಮಕರ ರಾಶಿಯಲ್ಲಿ ಅಸ್ತಮಿಸುತ್ತಾನೆ. ನ್ಯಾಯಾಧೀಶ ಶನಿದೇವ ಫೆಬ್ರವರಿ 11ರಂದು ಕುಂಭ ರಾಶಿಯಲ್ಲಿ ಅಸ್ತಮಿಸಲಿದ್ದಾನೆ. ಇದಾದ ನಂತರ ಫೆಬ್ರವರಿ 12ರಂದು ಮಕರ ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಆಗುವುದರಿಂದ ತ್ರಿಗ್ರಾಹಿ ಯೋಗ ಉಂಟಾಗುತ್ತದೆ. ಇದಾದ ನಂತರ ಫೆಬ್ರವರಿ 12ರಂದು ಸೂರ್ಯನು ಕುಂಭ ರಾಶಿಯಲ್ಲಿ ಸಂಕ್ರಮಿಸುತ್ತಾನೆ ಮತ್ತು ಫೆಬ್ರವರಿ 20ರಂದು ಬುಧನು ಕುಂಭ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಬುಧ ಆದಿತ್ಯ ರಾಜಯೋಗವನ್ನು ಸೃಷ್ಟಿಸುತ್ತಾನೆ. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಫೆಬ್ರವರಿ ತಿಂಗಳು ಈ 6 ರಾಶಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ. ಮೇಷರಾಶಿಯ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯ ಜನರು ಅಂತಹ ಗ್ರಹಗಳ ಸ್ಥಾನಗಳ ನಡುವೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತಾರೆ. ಬುಧಾದಿತ್ಯ ಮತ್ತು ಆದಿತ್ಯ ಮಂಗಳ ಯೋಗವು ನಿಮ್ಮ ರಾಶಿಚಕ್ರದ 10ನೇ ಮನೆಯಲ್ಲಿ ಪರಿಣಾಮಕಾರಿಯಾಗಲಿದೆ. ರಾಜಕೀಯಕ್ಕೆ ಸಂಬಂಧಿಸಿದವರಿಗೆ ಇದರಿಂದ ಲಾಭವಾಗಲಿದೆ. ರಾಜಕೀಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗುತ್ತದೆ. ಜನರಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ. ನಿಮಗೆ ಈ ತಿಂಗಳು ಉತ್ತಮ ಫಲಗಳು ಇವೆ. ಸದ್ಯದಲ್ಲೇ ನಿಮಗೆ ಗುರುಬಲ ಶುರುವಾಗುತ್ತದೆ. ಹಾಗೂ ಶನಿ ಈಗಾಗಲೇ ಲಾಭ ಸ್ಥಾನದಲ್ಲಿ ಇದ್ದು ಶುಭಫಲಗಳನ್ನು ಕೊಡುತ್ತಿದ್ದಾನೆ. ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಜಯ, ಶತ್ರುಗಳ ನಿವಾರಣೆ, ವೃತ್ತಿಯಲ್ಲಿ ಯಶಸ್ಸು, ಕುಟುಂಬದಲ್ಲಿ ಹರ್ಷ ಉತ್ಸಾಹ ಇವೆಲ್ಲವನ್ನೂ ಈಗಾಗಲೇ ಅನುಭವಿಸುತ್ತಿದ್ದೀರಿ. ಇದಕ್ಕೆ ಕಲಶವಿಟ್ಟಂತೆ ಮುಂದಿನ ದಿನಗಳಲ್ಲಿ ಗುರುಬಲವು ಜೊತೆ ಸೇರಿ ಯಶಸ್ಸು ಸಂತೋಷ ಇನ್ನಷ್ಟು ಹೆಚ್ಚಾಗುತ್ತದೆ. 14ರ ನಂತರ ಸೂರ್ಯ ಕೂಡ ಲಾಭಸ್ಥಾನಕ್ಕೆ ಪ್ರವೇಶವಾಗಿ ನಿಮಗೆ ಇನ್ನೂ ಹೆಚ್ಚಿನ ಅದೃಷ್ಟ ಉಂಟಾಗಲಿದೆ. ಸರ್ಕಾರಿಂದ ಲಾಭ ಇದೆ. ಸರ್ಕಾರಿ ನೌಕರರಿಗೆ ಶುಭಫಲಗಳಿವೆ. ರಾಜಕೀಯ ನಾಯಕರಿಗೆ ದೊಡ್ಡ ಜವಾಬ್ದಾರಿಗಳು ಅಧಿಕಾರ ದೊರೆಯಲಿದೆ. ಮಾಸದ ಮಧ್ಯದಲ್ಲಿ ವೃತ್ತಿಸ್ಥಾನದಲ್ಲಿ 4 ಗ್ರಹಗಳು ಸೇರಿ ವೃತ್ತಿಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತದೆ. ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. 9ನೇ ಮನೆಯಲ್ಲಿ ಶುಕ್ರ ಇದ್ದು ನಿಮಗೆ ಸುಖ ಸಂತೋಷಗಳನ್ನು ಹೆಚ್ಚು ಮಾಡುತ್ತಾನೆ. ಭಾಗ್ಯೋದಯವಾಗುತ್ತದೆ. ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.